ಹಾಯ್ ಗೈಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲ? ನಾನು ಸ್ವಲ್ಪ ದಿನ ಊರಲ್ಲಿರಲಿಲ್ಲ, ಆದ್ದರಿಂದ ರೀಡಿಂಗ್ ಮಾಡೋಕ್ಕಾಗಿಲ್ಲ. ಇವತ್ತು ಏನು ಬರುತ್ತೆ ಅಂತ ನೋಡೋಣ ರೀಡಿಂಗಲ್ಲಿ. ಹರ ಹರ ಮಹಾದೇವ್, ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಇಲ್ಲಿ ಯಾರಿಗೋ ಜಡ್ಜ್ಮೆಂಟು ಸಿಗ್ತಾಯಿದೆ. ಯಾಕಂದರೆ ಅವರು ಈ ಪ್ರಪಂಚಕ್ಕೆ ಬಂದಾಗಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಇಷ್ಟೆಲ್ಲ ಆಪರ್ಚುನಿಟಿ ಸಿಕ್ಕಿದ್ರೂ ಅವರು ಪಾಪ ಅದನ್ನು ಯೂಸ್ ಆಗಿರಲಿಲ್ಲ. ಇಷ್ಟು ವರ್ಷವೂ ಕಷ್ಟಪಟ್ಟಿದ್ದೀರ. ಇದು ಶನಿ ಕಾರ್ಡು 8. ಆ ಶನಿ ನಿಮಗೆ ಎಲ್ಲ ಒಳ್ಳೇದು ಮಾಡ್ತಾನೆ. ಇನ್ನು 8 ವಾರದಲ್ಲಾಗಲಿ, 8 ತಿಂಗಳಲ್ಲಾಗಲಿ, 8 ವರ್ಷಕ್ಕೆ ಹೋಗಲ್ಲ, 8 ದಿನದಲ್ಲಾಗಲಿ ಏನೋ ಒಂದು ಒಳ್ಳೇದಾಗತ್ತೆ, ಒಳ್ಳೇದು ಮಾಡ್ತಾನೆ ಶನಿ ಮಹಾತ್ಮ. ನಿಮಗೆ ಈ ವರ್ಲ್ಡ್ ಕಾರ್ಡಲ್ಲಿ ನೋಡಿ, ಸುತ್ತ 4 ಕಡೆನೂ ನಿಮಗೆ ದೇವರುಗಳು ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಅವರು ನಿಮ್ಮನ್ನ ಕಾಪಾಡ್ತಾರೆ. ಏನಂದರೆ, ನೀವು ಒಂದು ಸ್ವಲ್ಪ ಧೈರ್ಯವಾಗಿ ಯೋಚನೆ ಮಾಡ್ಕೊಂಡು ಮುಂದುವರಿರಿ. ಶನಿ ಮಹಾತ್ಮ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಅಂದರೆ ಅದು ತುಂಬ ಒಳ್ಳೆಯದಕ್ಕೇ. ಅವನು ಎಷ್ಟು ಕಷ್ಟ ಕೊಡ್ತಾನೆ ಅಂದರೆ ನಮಗೆ ಬುದ್ಧಿ ಕಲಿಸ್ತಾನೆ, ಅಷ್ಟೇ ಒಳ್ಳೇದು ಮಾಡ್ತಾನೆ ಶನಿ ಮಹಾತ್ಮ. ಹಾಗೆ ನಿಮಗೆ ದೇವಿದು ಕೃಪೆ ಇದೆ. ಇಲ್ಲಿ ನೋಡಿ, ಸಿಂಹ ಇದೆ, ದೇವಿ ಕೃಪೆ ಇದೆ, ಶಿವನ ಕೃಪೆ ಇದೆ, ಏಂಜಲ್ ಕೃಪೆ ಇದೆ, ಇಲ್ಲಿ ಗರುಡನ ಕೃಪೆ ನೋಡಿ, ವೆಂಕಟೇಶ್ವರನ ಕೃಪೆ ಇದೆ, ಎಲ್ಲರದು ಕೃಪೆ ಇದೆ. ಆಮೇಲೆ ನೀವು ಏನಂದರೆ, ನಿಮ್ಮ ಮನಸ್ಸು ಏನು ಫಿಕಲ್ ಮೈಂಡೆಡ್ ಅಲ್ಲ, ಬ್ಯಾಲೆನ್ಸಲ್ಲಿದ್ದೀರಾ. ಆದ್ರೂ ನಾವು ಏನೇನು ಕರ್ಮ ಮಾಡಿರ್ತೀವಿ ಹೋದ ಜನ್ಮದಲ್ಲಿ, ಅದೆಲ್ಲ ಅನುಭವಿಸ್ಕೊಂಡೇ ಹೋಗ್ಬೇಕಲ್ವಾ. ಗ್ಯಾರಂಟಿ ಎಲ್ಲ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಆಗಿಬಿಟ್ಟು ನೀವು ನಿಮ್ಮ ಸಂಸಾರದ ಜೊತೆ, ನೀವು ಮದುವೆ ಆಗಿದ್ದರೆ ನಿಮ್ಮ ಸಂಸಾರದ ಜೊತೆ, ಮಕ್ಕಳ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತೀರ. ನೀವೇನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೂ ಅದು ವರ್ಕೌಟ್ ಆಗುತ್ತೆ. ಅಂದರೆ ನೀವು ಬಿಸ್ನೆಸ್ ಮಾಡಬೇಕಂತಿದ್ರೆ, ಕೆಲಸ ಮಾಡಬೇಕು ಅಂತಿದ್ರೆ, ಅಥವಾ ಇನ್ನೇನಾದ್ರು ಮಾಡಬೇಕಂತಿದ್ರೆ, ಫಾರಿನ್ಗೆ ಹೋಗ್ಬೇಕು ಅಂತಿದ್ರೆ, ಏನೇ ಮಾಡಬೇಕು ಅಂತಿದ್ರೂ ನಡೆಯುತ್ತೆ. ಅದರಿಂದ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಹೆಜ್ಜೆ ಮುಂದೆ ಇಡಿ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಲಿ, ಚೆನ್ನಾಗಿ ಸಂಪಾದನೆ ಆಗಲಿ ನಿಮಗೆ. ಯಾಕಂದರೆ ಹೋದ ಜನ್ಮದಲ್ಲಿ ನಾವು ಯಾರ್ಯಾರ ಹತ್ರ ಸಾಲ ಇಸ್ಕೊಂಡಿರ್ತೀವಿ, ಯಾರ್ಯಾರಿಗೆ ನಾವು ಕಷ್ಟ ಕೊಟ್ಟಿರ್ತೀವಿ, ಯಾರ್ಯಾರಿಗೆ ನಾವು ಕೆಟ್ಟದ್ದು ಮಾಡಿರ್ತೀವಿ, ಎಲ್ಲ ಈ ಜನ್ಮದಲ್ಲಿ ನಾವು ಅನುಭವಿಸ್ತಾನೇ ಇರ್ತೀವಿ. ಅವರು ಇನ್ನೊಬ್ಬರಾಗಿ ಹುಟ್ಬಿಟ್ಟು ನಮಗೆ ಅಹಿಂಸೆ ಕೊಡ್ತಾನೇ ಇರ್ತಾರೆ. ಅದರಿಂದ ಈ ಜನ್ಮದಲ್ಲಿ ದಯವಿಟ್ಟು ಯಾರೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೆಟ್ಟದ್ದು ಮಾಡಬೇಡಿ, ಯಾರಿಗೂ ಮೋಸ ಮಾಡಬೇಡಿ. ಆಮೇಲೆ ಬೇರೆಯವ್ರದ್ದು ವಸ್ತುಗಳನ್ನ ಅಥವಾ ಆಸ್ತಿಗಳನ್ನ ನೀವು ಕಿತ್ಕೋಬೇಡಿ, ಇಲ್ಲಾಂದರೆ ಮುಂದಿನ ಜನ್ಮದಲ್ಲ ಅನುಭವಿಸ್ಬೇಕಾಗತ್ತೆ. ಎಲ್ಲ ಚೆನ್ನಾಗಿರಿ ಎಲ್ಲರಿಗೂ. ನೀವೇನೇನು ಮಾಡ್ತಿದ್ದೀರಾ ಎಲ್ಲ ಲಾಭಕರವಾಗಿರಲಿ. ಹರ ಹರ ಮಹಾದೇವ್, ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ನಮಸ್ತೆ.